ನಮಸ್ಕಾರ ಗೆಳೆಯರೆ, ನಿಮ್ಮ ನೆಚ್ಚಿನ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಬದುಕಿನಲ್ಲಿ ನಮಗೆಲ್ರಿಗೂ ಒಂದು ಸಮಯ ಬರುತ್ತೆ. ಸುತ್ತಲೂ ನೂರಾರು ಜನ ಇರ್ತಾರೆ. ಮನೆಯಲ್ಲಿ ಹಬ್ಬ ಹರಿದಿನಗಳ ಸಂಭ್ರಮ ಇರುತ್ತೆ. ಫ್ರೆಂಡ್ಸ್ ಇರ್ತಾರೆ. ಆದರೂ ಯಾಕೋ ಒಳಗೊಳಗೆ ಯಾವುದೋ ಒಂದು ಒಂಟಿತನ ನಮ್ಮನ್ನು ಕಾಡ್ತಾ ಇರುತ್ತೆ. ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ವಾ, ಅಥವಾ ನಾನು ಯಾಕೆ ಇಷ್ಟೊಂದು ಒಬ್ಬಂಟಿ ಅನ್ನೋ ಪ್ರಶ್ನೆಗಳು ನಮ್ಮನ್ನು ತುಂಬ ನೋಯಿಸ್ತವೆ. ಆದರೆ ಗೆಳೆಯರೆ, ಇವತ್ತು ನಾವು ಆ ಒಂಟಿತನದ ಬಗ್ಗೆ, ಆ ನೋವಿನ ಹಿಂದಿರುವ ರಹಸ್ಯದ ಬಗ್ಗೆ ಸ್ವತಃ ಶ್ರೀಕೃಷ್ಣ ಹೇಳಿರುವ ಕೆಲವು ಅದ್ಭುತ ವಿಷಯಗಳನ್ನು ತಿಳಿಯೋಣ. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ದುಃಖಿಸಬೇಡ ಮಗು, ನೀನು ಒಬ್ಬಂಟಿ ಎನ್ನೋದು ಶಾಪ ಅಲ್ಲ, ಅದೊಂದು ಅದ್ಭುತವಾದ ಶಕ್ತಿ. ಹಾಗಾದರೆ ಒಂಟಿತನ ಹೇಗೆ ಶಕ್ತಿಯಾಗುತ್ತೆ? ಈ 16 ಸೂತ್ರಗಳ ಮೂಲಕ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಪೂರ್ತಿ ನೋಡಿ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. 1. ಅಂತರಂಗದ ಒಂಟಿತನವೇ ಅಂತಿಮ ಸತ್ಯ. ನಾವು ಹುಟ್ಟುವಾಗ ಈ ಭೂಮಿಗೆ ಬರಿಗೈಲಿ ಬಂದ್ವಿಯಲ್ವಾ? ಬರುವಾಗ ಯಾರನ್ನೂ ಜೊತೆಗೆ ಕರ್ಕೊಂಡು ಬರಲಿಲ್ಲ. ಹಾಗೆಯೇ ಹೋಗುವಾಗಲೂ ಅಷ್ಟೇ. ಉಸಿರು ನಿಂತ ಮೇಲೆ ನಾವೊಬ್ಬರೇ ಹೋಗೋದು. ಈ ಮಧ್ಯೆ ಸಿಗುವ ಸಂಬಂಧಗಳು, ಪ್ರೀತಿ ಎಲ್ಲವೂ ಒಂದು ಪ್ರಯಾಣವಿದ್ದಂತೆ. ನಿಮ್ಮ ಸುಖದ ರುಚಿ ನಿಮಗೆ ಮಾತ್ರ ಗೊತ್ತು. ನಿಮ್ಮ ನೋವಿನ ತೀವ್ರತೆ ನಿಮಗೆ ಮಾತ್ರ ಗೊತ್ತು. ಬೇರೆಯವರು ನಿಮ್ಮ ಕಣ್ಣೀರು ಒರೆಸಬಹುದು, ಆದರೆ ಆ ನೋವನ್ನು ಅನುಭವಿಸಲು ಸಾಧ್ಯವಿಲ್ಲ. ಹಾಗಾಗಿ ಒಂಟಿತನ ಅನ್ನೋದು ನಿಮ್ಮ ಅಸ್ತಿತ್ವದ ಗುರುತು. ಇದನ್ನು ಒಪ್ಪಿಕೊಂಡಾಗ ಮಾತ್ರ ನಿಮಗೆ ಭಯ ಅನ್ನೋದು ದೂರವಾಗುತ್ತೆ. 2. ನಿಮ್ಮ ಕಣ್ಣೀರಿಗೆ ಸಾಕ್ಷಿ ಆ ಪರಮಾತ್ಮ ಮಾತ್ರ. ನಡುರಾತ್ರಿಯಲ್ಲಿ ಯಾರಿಗೂ ಕಾಣದ ಹಾಗೆ ನೀವು ಅಳುವಾಗ ಯಾರೂ ಇಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಉಸಿರಿನ ಪ್ರತಿ ಮಿಡಿತದಲ್ಲೂ ಆ ಕೃಷ್ಣ ಇದ್ದಾನೆ. ಮನುಷ್ಯರು ಕೊಡುವ ಭರವಸೆಗಳು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ. ಆದರೆ ದೈವದ ಸಾಮೀಪ್ಯ ಎಂದಿಗೂ ಮರೆಯಾಗಲ್ಲ. ನೀವು ಒಂಟಿಯಾಗಿರುವಾಗ ನಿಮ್ಮ ಮೌನವನ್ನು ಆಲಿಸಿ, ಅಲ್ಲಿ ಭಗವಂತನ ಧ್ವನಿ ಕೇಳಿಸುತ್ತೆ. ಅರ್ಜುನನ ರಥಕ್ಕೆ ಸಾರಥಿಯಾದಂತೆ ನಿಮ್ಮ ಬದುಕಿನ ರಥಕ್ಕೂ ಅವನು ಸಾರಥಿಯಾಗಲು ಸಿದ್ಧನಿದ್ದಾನೆ. ನೀವು ಆ ಲಗಾಮನ್ನ ಅವನಿಗೆ ಒಪ್ಪಿಸಬೇಕು ಅಷ್ಟೇ. 3. ಜನಜಂಗುಳಿಯ ನಡುವೆ ಕಳೆದು ಹೋಗಬೇಡಿ. ಇವತ್ತು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಫ್ರೆಂಡ್ಸ್ ಇರಬಹುದು, ಫೋನ್ನಲ್ಲಿ ಸಾವಿರಾರು ಕಾಂಟ್ಯಾಕ್ಟ್ಸ್ ಇರಬಹುದು. ಆದರೂ ಒಳಗೊಳಗೆ ಯಾಕೆ ಬೇಜಾರಾಗುತ್ತೆ? ಯಾಕೆಂದ್ರೆ ನಾವು ನಮ್ಮ ಒಂಟಿತನವನ್ನು ಎದುರಿಸೋಕೆ ಭಯಪಡ್ತೀವಿ. ಜನರ ಮಧ್ಯೆ ಇದ್ದಾಗ ನಾವು ಮುಖವಾಡ ಹಾಕಿಕೊಂಡು ನಗ್ತೀವಿ. ಆದರೆ ನೀವು ಒಬ್ಬಂಟಿಯಾಗಿರುವಾಗ ನೀವು ಹೇಗಿದ್ದೀರೋ ಹಾಗೇ ಇರಬಹುದು. ಆ ಮುಗ್ಧತೆಯೇ ನಿಮಗೆ ಶಾಂತಿ ಕೊಡುತ್ತೆ. ಮಹಾನ್ ಸಾಧಕರೆಲ್ಲ ತಮ್ಮ ಒಂಟಿತನದಲ್ಲೇ ದೊಡ್ಡ ಸತ್ಯಗಳನ್ನು ಕಂಡುಹಿಡಿದಿದ್ದು. 4. ಸಂಬಂಧಗಳೆಲ್ಲ ಕರ್ಮದ ಋಣ. ನೀವು ಯಾರನ್ನು ನನ್ನವರು ಅಂತ ಅತಿಯಾಗಿ ಹಚ್ಚಿಕೊಂಡಿದ್ದೀರೋ ಅವರೆಲ್ಲ ನಿಮ್ಮ ಹಳೆಯ ಜನ್ಮದ ಲೆಕ್ಕ ತೀರಿಸೋಕೆ ಬಂದವರು. ಈ ಜೀವನ ಒಂದು ರೈಲು ಪ್ರಯಾಣವಿದ್ದಂತೆ. ಒಂದೊಂದು ಸ್ಟೇಷನ್ ಬಂದಾಗ ಒಬ್ಬೊಬ್ಬರು ಇಳಿದೇ ಹೋಗಬೇಕು. ಅವರು ಹೋದಾಗ ನಾನು ಒಂಟಿಯಾದೆ ಅಂತ ಅಳೋದು ವ್ಯರ್ಥ. ಅವರ ಋಣ ಮುಗಿಯಿತು ಅಷ್ಟೇ. ಯಾರು ನಮ್ಮನ್ನ ಬಿಟ್ಟು ಹೋದ್ರೂ ನಮ್ಮ ಒಳಗಿರೋ ಆತ್ಮ ನಮ್ಮನ್ನ ಬಿಟ್ಟು ಹೋಗಲ್ಲ. ಆ ಆತ್ಮವೇ ಪರಮಾತ್ಮ. 5. ಭಯದ ವಿರುದ್ಧ ನಿಮ್ಮ ಏಕಾಂಗಿ ಹೋರಾಟ. ಬದುಕಿನ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವುದು ಅನಿವಾರ್ಯ. ನಿಮ್ಮ ಸುತ್ತ ನೂರಾರು ಜನ ನಿಂತು ಧೈರ್ಯವಾಗಿರು ಅಂತ ಹೇಳಬಹುದು. ಆದರೆ ನಿಮ್ಮ ಶತ್ರು ನಿಮ್ಮ ಮೇಲೆ ಬಾಣ ಬಿಟ್ಟಾಗ ಆ ನೋವನ್ನು ನೀವೇ ಅನುಭವಿಸಬೇಕು. ನಿಮ್ಮ ಭಯಗಳನ್ನು ನೀವೇ ಎದುರಿಸಬೇಕು. ಯಾವಾಗ ನೀವು ನನ್ನನ್ನು ನಾನೇ ರಕ್ಷಿಸಿಕೊಳ್ಳಬಲ್ಲೆ ಅಂತ ನಂಬಿತೀರೋ ಅವತ್ತೇ ನಿಮಗೆ ದೈವದ ಶಕ್ತಿ ಸಿಗುತ್ತೆ. ಕೃಷ್ಣ ದಾರಿ ತೋರಿಸ್ತಾನೆ, ಆದರೆ ಹೆಜ್ಜೆ ಇಡಬೇಕಿರೋದು ನೀವೇ. 6. ಸಾಧನೆಯ ಹಾದಿ ಯಾವತ್ತೂ ಒಂಟಿ. ನೀವು ಯಾವುದಾದರೂ ದೊಡ್ಡ ಗುರಿ ಇಟ್ಟುಕೊಂಡು ಹೊರಟಾಗ ಜನರು ನಿಮ್ಮನ್ನು ನೋಡಿ ನಗುತ್ತಾರೆ, ನಿಮ್ಮನ್ನ ಒಂಟಿ ಮಾಡ್ತಾರೆ. ಅದಕ್ಕೆ ಭಯಪಡಬೇಡಿ. ಬೆಟ್ಟದ ತುದಿಯಲ್ಲಿ ಎಲ್ಲರಿಗೂ ಜಾಗ ಇರಲ್ಲ. ಅಲ್ಲಿಗೆ ಹೋಗುವ ಹಾದಿ ಕಿರಣಾಗಿರುತ್ತೆ. ನೀವು ಮೇಲೆ ಹೋದ ಹಾಗೆ ಜೊತೆಗಿರೋರು ಕಡಿಮೆ ಆಗ್ತಾರೆ. ಇದು ಯಶಸ್ಸಿನ ನಿಯಮ. ಒಬ್ಬಂಟಿಯಾಗಿ ನಡೆಯೋಕೆ ಕಲೀರಿ. ಒಂದು ದಿನ ಇಡೀ ಜಗತ್ತೇ ನಿಮ್ಮ ಹಿಂದೆ ಬರುತ್ತೆ. 7. ಮೌನದ ಶಕ್ತಿಯನ್ನ ಅರಿತುಕೊಳ್ಳಿ. ನಾವು ಜಾಸ್ತಿ ಮಾತನಾಡಿದಷ್ಟು ನಮ್ಮ ಶಕ್ತಿಯನ್ನ ಕಳಕೊಳ್ತೀವಿ. ಆದರೆ ಮೌನವಾಗಿ ಒಂಟಿಯಾಗಿ ಕುಳಿತಾಗ ನಮ್ಮ ಒಳಗಿನ ಅದ್ಭುತ ಲೋಕ ತೆರೆದುಕೊಳ್ಳುತ್ತೆ. ಸತ್ಯವನ್ನ ಅನುಭವಿಸಲು ಏಕಾಂತ ಬೇಕು. ಮೌನ ನಿಮಗೆ ತಾಳ್ಮೆ ಕಲಿಸುತ್ತೆ. ಅನಗತ್ಯ ಚರ್ಚೆ, ಜಗಳಗಳಿಂದ ದೂರ ಇರಿ. ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ಒಬ್ಬನೇ ಕುಳಿತು ನಿಮ್ಮ ಉಸಿರಾಟ ಗಮನಿಸಿ. ಆ ಶಾಂತಿ ಕೋಟಿ ರೂಪಾಯಿ ಕೊಟ್ಟರೂ ಸಿಗಲ್ಲ. 8. ನಿಮ್ಮ ನೋವಿಗೆ ನೀವೇ ಮದ್ದು. ಜಗತ್ತು ನಿಮ್ಮ ಗಾಯಕ್ಕೆ ಪಟ್ಟಿ ಕಟ್ಟಬಹುದು, ಆದರೆ ವಾಸಿ ಮಾಡೋಕೆ ಆಗಲ್ಲ. ನಿಮ್ಮನ್ನು ನೀವು ಪ್ರೀತಿಸೋಕೆ ಕಲಿರಿ. ಬೇರೆಯವರಿಂದ ಪ್ರೀತಿ ಭಿಕ್ಷೆ ಬೇಡಬೇಡಿ. ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರೋ ಅಷ್ಟು ಬೇಗ ನಿಮ್ಮ ನೋವು ಮಾಯವಾಗುತ್ತೆ.
ನೋವು ಅನ್ನೋದು ಒಂದು ಕಹಿ ಮದ್ದಿದ್ದಂತೆ. ಅದು ನಿಮ್ಮನ್ನ ಶುದ್ಧ ಮಾಡುತ್ತೆ. ಒಂಟಿತನ ನಿಮ್ಮ ಅಹಂಕಾರವನ್ನ ಕರಗಿಸಿ ನಿಮ್ಮನ್ನ ವಿನಯವಂತನಾಗಿಸುತ್ತೆ. 9. ನಂಬಿಕೆ ನಿಮ್ಮನ್ನ ಕಾಪಾಡುತ್ತೆ. ನಂಬಿಕೆ ಅನ್ನೋದು ಕಣ್ಣಿಗೆ ಕಾಣದ ದಾರ. ನೀವು ಎಲ್ಲರನ್ನೂ ನಂಬುತ್ತೀರಿ, ಆದರೆ ನಿಮ್ಮನ್ನ ನೀವ ನಂಬಲ್ಲ. ಒಂಟಿಯಾದಾಗ ನನ್ನಿಂದ ಇದು ಸಾಧ್ಯವಾ ಅನ್ನೋ ಸಂಶಯ ಬೇಡ. ನಿಮ್ಮಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಕೃಷ್ಣನ ಮೇಲೆ ದ್ರೌಪದಿ ಇಟ್ಟ ನಂಬಿಕೆ ಅವಳ ಮಾನ ಕಾಪಾಡಿತು. ಹಾಗೆಯೇ ನಿಮ್ಮ ಮೇಲೆ ನೀವಿಟ್ಟ ನಂಬಿಕೆ ನಿಮ್ಮ ಬದುಕನ್ನ ಕಾಪಾಡುತ್ತೆ. 10. ಬದಲಾವಣೆ ಎಂಬುದು ಅನಿವಾರ್ಯ. ಕಾಲದ ಚಕ್ರ ಉರುಳುತ್ತಾ ಇರುತ್ತೆ. ಇವತ್ತಿರೋ ಕಷ್ಟ ನಾಳೆ ಇರಲ್ಲ, ಇವತ್ತಿರೋ ಜನರು ನಾಳೆ ಇರಲ್ಲ. ಬದಲಾವಣೆಯನ್ನ ವಿರೋಧಿಸಬೇಡಿ. ಹಳೆಯ ಎಲೆ ಉದಿರಿದ್ರೆ ಹೊಸ ಚಿಗುರು ಬರುತ್ತೆ. ನೀವು ಒಂಟಿಯಾಗಿದ್ದೀರಾ ಅಂದ್ರೆ ನಿಮ್ಮ ಜೀವನದ ಮುಂದಿನ ಹಂತಕ್ಕೆ ನೀವು ಸಿದ್ಧವಾಗುತ್ತಿದ್ದೀರಾ ಅಂತ ಅರ್ಥ. ಕೃಷ್ಣ ಗೋಕುಲ ಬಿಟ್ಟ, ಮಥುಲೆ ಬಿಟ್ಟ, ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ನೀವು ಕೂಡ ಹರಿಯುವ ನದಿಯಂತೆ ಇರಿ. 11. ನಿಮ್ಮ ಆತ್ಮದ ಪಯಣ. ನೀವು ಕೇವಲ ಈ ದೇಹ ಅಲ್ಲ, ನೀವು ಆತ್ಮ. ನಿಮ್ಮ ಆತ್ಮದ ಗುರಿ ಪರಮಾತ್ಮನನ್ನ ಸೇರೋದು. ಈ ಪಯಣದಲ್ಲಿ ಸಾವಿರಾರು ಜನ ಸಿಗ್ತಾರೆ, ಹೋಗ್ತಾರೆ. ನಿಮ್ಮ ಪಾಪ ಪುಣ್ಯದ ಚೀಲವನ್ನ ನೀವೇ ಹೊರಬೇಕು. ಆತ್ಮಕ್ಕೆ ಒಂಟಿದನ ಅನ್ನೋದೇ ಇಲ್ಲ, ಯಾಕೆಂದ್ರೆ ಅದು ಇಡೀ ವಿಶ್ವದ ಜೊತೆ ಬೆಸೆದುಕೊಂಡಿದೆ. ಒಂಟಿಯಾಗಿ ಕುಳಿತು ನಿಮ್ಮ ಆತ್ಮದ ಆಳವನ್ನ ನೋಡಿ, ಅಲ್ಲಿ ನಿಮಗೆ ಎಲ್ಲ ಉತ್ತರ ಸಿಗುತ್ತೆ. 12. ಅವಲಂಬನೆ ಎಂಬುದು ದೌರ್ಬಲ್ಯ. ಯಾರೋ ಮಾತನಾಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಬೇರೆಯವರ ಮೇಲೆ ಡಿಪೆಂಡ್ ಆದಷ್ಟು ನಿಮ್ಮ ಬೆಲೆ ಕಡಿಮೆ ಆಗುತ್ತೆ. ಸ್ವಂತ ಕಾಲ್ ಮೇಲೆ ನಿಲ್ಲೋಕೆ ಕಲೀರಿ. ಸ್ವಾವಲಂಬಿಯಾದಷ್ಟು ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕೃಷ್ಣ ಯಾರಿಗೂ ಅಂಜಲಿಲ್ಲ, ಯಾರ ಮೇಲೂ ಅವಲಂಬಿತನಾಗಲಿಲ್ಲ. ನೀವು ಕೂಡ ಕೃಷ್ಣನಂತೆ ಸ್ವತಂತ್ರರಾಗಿ. 13. ಏಕಾಂತವೂ ಒಂದು ಕಲೆ. ಒಂಟಿತನಕ್ಕೂ ಏಕಾಂತಕ್ಕೂ ವ್ಯತ್ಯಾಸ ಇದೆ. ಒಂಟಿತನದಲ್ಲಿ ನೋವಿದೆ, ಆದರೆ ಏಕಾಂತದಲ್ಲಿ ಆನಂದ ಇದೆ. ಒಬ್ಬನೇ ಇರೋದನ್ನ ಎಂಜಾಯ್ ಮಾಡಿ. ಪುಸ್ತಕ ಓದಿ, ಮ್ಯೂಸಿಕ್ ಕೇಳಿ ಅಥವಾ ಧ್ಯಾನ ಮಾಡಿ. ಏಕಾಂತದಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಹೊರಬರುತ್ತೆ. ಕೃಷ್ಣ ಕಾಡಿನಲ್ಲಿ ಕೊಳಲು ನುಡಿಸುವಾಗ ಏಕಾಂಗಿಯಾಗಿದ್ದ, ಆದರೆ ಆ ಸಂಗೀತಕ್ಕೆ ಜಗತ್ತೇ ಮರುಳಾಗಿತ್ತು. 14. ಯಾರನ್ನೂ ದೋಷಿಸಬೇಡಿ. ಅವರು ನನ್ನನ್ನ ಬಿಟ್ಟು ಹೋದ್ರು, ಅವರು ನನಗೆ ಮೋಸ ಮಾಡಿದ್ರು ಅಂತ ಬೇರೆಯವರನ್ನ ಬೈತಾ ಕೂತ್ಬೇಡಿ. ಅದು ನಿಮ್ಮ ನೋವನ್ನ ಜಾಸ್ತಿ ಮಾಡುತ್ತೆ ಅಷ್ಟೇ. ನಿಮಗೆ ನೋವು ಕೊಟ್ಟವರನ್ನ ಕ್ಷಮಿಸಿಬಿಡಿ. ಕ್ಷಮೆಯನ್ನೋದು ದೊಡ್ಡ ಗುಣ. ಅವರು ನಿಮ್ಮನ್ನ ಒಂಟಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ, ಯಾಕೆಂದ್ರೆ ಅವರು ನಿಮಗೆ ನಿಮ್ಮನ್ನ ಪರಿಚಯ ಮಾಡಿಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. 15. ಕೃಷ್ಣನ ಪ್ರೀತಿ ಸದಾ ನಿಮ್ಮ ಮೇಲೆ. ಪ್ರಪಂಚದ ಪ್ರೀತಿ ಕಂಡೀಷನ್ ಮೇಲೆ ಇರುತ್ತೆ, ಆದರೆ ಕೃಷ್ಣನ ಪ್ರೀತಿ ಹಾಗಲ್ಲ. ನೀವು ಎಂಥವರೇ ಆಗಿರಲಿ, ಅವನು ನಿಮ್ಮನ್ನ ಪ್ರೀತಿಸ್ತಾನೆ. ಕಣ್ಣು ಮುಚ್ಚಿ ನಿಮ್ಮ ಹೃದಯದ ಮಿಡಿತ ಕೇಳಿ, ಅಲ್ಲಿ ಕೃಷ್ಣ ಅನ್ನೋ ಶಬ್ದ ಕೇಳಿಸುತ್ತೆ. ಅವನು ನಿಮ್ಮ ಮೌನವನ್ನ ಅರ್ಥ ಮಾಡಿಕೊಳ್ಳಬಲ್ಲ. ನೀವು ಒಂಟಿ ಅನ್ನೋದು ಬರೀ ಭ್ರಮೆಯಷ್ಟೇ. 16. ಮತ್ತೆ ಹುಟ್ಟುವುದು ನೀವೇ. ಕತ್ತಲೆ ರಾತ್ರಿಯಾದ ಮೇಲೆ ಸೂರ್ಯ ಬಂದೇ ಬರ್ತಾನೆ. ಇವತ್ತಿನ ನಿಮ್ಮ ನೋವು ನಿಮ್ಮನ್ನ ಹೊಸ ಮನುಷ್ಯನಾಗಿ ಮಾಡೋಕೆ ಬಂದಿದೆ. ಹಳೆಯ ಚರ್ಮ ಸುಲಿದು ಹೊಸದಾಗಿ ಹುಟ್ಟುವ ಹಾವಿನಂತೆ ನೀವು ಬದಲಾಗಬೇಕು. ಈ ಒಂಟಿತನದಿಂದ ಹೊರಗೆ ಬಂದಾಗ ನೀವು ಮೊದಲಿನಂತಿರಲ್ಲ, ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀರಿ. ಇದು ನಿಮಗೆ ಸಿಕ್ಕಿರೋ 2ನೇ ಅವಕಾಶ. ಗೆಳೆಯರೆ, ಇಲ್ಲಿಯವರೆಗೆ ನಾವು ಕೇಳಿದ ಈ ಮಾತುಗಳು ಕೇವಲ ಕಥೆಯಲ್ಲ, ಇದು ನಮ್ಮ ಜೀವನದ ಸತ್ಯ. ನಾವು ಒಂಟಿ ಅಂತ ಅಂದುಕೊಂಡಾಗೆಲ್ಲ ನೆನಪಿಡಿ, ಆ ಕೃಷ್ಣ ನಮ್ಮ ರಥದ ಸಾರಥಿಯಾಗಿ ಬಂದಿದ್ದಾನೆ ಅಂತ. ಇವತ್ತಿನಿಂದ ನಾನು ಒಂಟಿ ಅಂತ ಅಳಬೇಡಿ, ನಾನು ಏಕಾಂತದಲ್ಲಿ ನನ್ನನ್ನ ಅಂಡುಕೊಳ್ತಿದ್ದೇನೆ ಅಂತ ಹೆಮ್ಮೆಯಿಂದ ಇರಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ಕೊಟ್ಟಿದ್ರೆ, ನಿಮ್ಮಲ್ಲಿ ಹೊಸ ಭರವಸೆ ಮೂಡಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇಂತಹ ಇನ್ನೂ 10 ಒಳ್ಳೆಯ ವಿಷಯಗಳನ್ನು ತರಲು ಶಕ್ತಿ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಇಂತಹ ಒಂಟಿತನದ ಘಟನೆ ನಡೆದಿದೆಯಾ, ಅಥವಾ ನಿಮಗೆ ಕೃಷ್ಣನ ಯಾವ ಮಾತು ತುಂಬಾ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಕ್ತಿಯಿಂದ ಒಮ್ಮೆ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುನಗುತ್ತಾ ಇರಿ, ಧೈರ್ಯವಾಗಿರಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.